ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ವಾದಗಳು ನಡೀತಾ ಇದೆ, ಯಾರ್ಯಾರ ಸ್ಟೇಟ್ಮೆಂಟ್ ಯಾವ್ಯಾವ ರೀತಿ ಇದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಏನು ಅಂತಾರೆ, ಈ ದೊಡ್ಡ ಮಟ್ಟದಲ್ಲಿ ಈಗ ಕುಮಾರಸ್ವಾಮಿ ಅವರ ಮೇಲೂ ಕೂಡ ಇದರ ಬಗ್ಗೆ ಆರೋಪ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಸಂತೋಷ್ ಲಾಡು ಸರ್ ಈಗ ತಮ್ಮ ರಾಜೀನಾಮೆಗೆ ಆಗ್ರಹ ಮಾಡ್ತಿದ್ದಾರೆ ಸರ್. ಏನಕ್ಕೆ ಅಂದ್ರೆ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೂ ಅದಕ್ಕೂ ಸಂಬಂಧ ಏನಿದೆ? ಕನ್ನಡ ಓದಕ್ಕೆ ಬರುತ್ತೋ ಇಂಗ್ಲೀಷ್ ಓದಕ್ಕೆ ಬರುತ್ತೋ ಕೇಳಿ ಇವ್ರಿಗೆ ಮುಂಚೆ. ನಿನ್ನೆ ಸಚಿವರೆಲ್ಲ ನೀವು ಪೇಪರ್ನ ಸರಿಯಾಗಿ ಕೂತ್ಕೊಂಡು ನೋಡಕ್ಕೆ ಹೇಳಿ, ಅದರಲ್ಲಿ ಏನಿದೆ ಅಂತ ಹೇಳಿ. ಅವ್ರೇನು ಹುಚ್ಚರ ಅಂತ ಕೇಳ್ತೀನಿ ರಾಜೀನಾಮೆ ಕೇಳೋಕ್ಕೆ. ಅವ್ರು ರಾಜೀನಾಮೆ ಕೇಳಿದ್ರು ಅಂತೇಳಿ ರಾಜೀನಾಮೆ ಕೊಡೋಕ್ಕಾಯ್ತದ? ಏನಕ್ಕೆ ರಾಜೀನಾಮೆ ಕೊಡ್ಬೇಕು? ಏನು ತಪ್ಪು ಮಾಡಿದ್ದೀನಿ ಅಂತ ಓಲೆ ಡಾಕ್ಯುಮೆಂಟ್ ನೋಡಿದ್ದಾರೆ ಅವರು ಸರಿಯಾಗಿ. ಯಾವನ ಬರ್ಕೊಟ್ಟವನೇ ಅದನ್ನ ಬಂದು ತುತ್ತೂರಿ ಓದವ್ರೆ, ಅಷ್ಟೇ ತಾನೇ ಮಾಡಿರೋದು. ಏನಿದೆ ಅದರಲ್ಲಿ? ತನಿಖೆ ಮಾಡ್ಕೊಳ್ಳಿ. ಮೂಡಾಗರಣಕ್ಕೂ ನಮ್ದಕ್ಕೂ ಸಂಬಂಧವೇ ಇಲ್ಲ. 2015ರಿಂದ ಕೊಟ್ಕೊಂಡವ್ರಲ್ಲ ಇವರ ಇದೇ ಸರ್ಕಾರದಲ್ಲಿ 4 ವರ್ಷ ಏನು ಮಾಡ್ತಾ ಇದ್ರಂತ. ಅದರಲ್ಲಿ ನನ್ನ ಪಾತ್ರ ಏನಿದೆ? ಅದರಿಂದ ಅದಕ್ಕೆಲ್ಲ ಉತ್ತರ ಕೊಡೋ ಅಂಥ ವಿಷಯ ಅಲ್ಲ ಅದು. ಅದಕ್ಕೆ ಯಾಕೆ ಉತ್ತರ ಕೊಡಲಿ? ಬನ್ನಿ. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರಿಬ್ಬರ ಕಾಲದಲ್ಲಿ ಆಗಿರ್ತಕ್ಕಂಥ, ಸೊ ಅದನ್ನು ನೋಡಬೇಕು, ಫೈಲ್ ತರಿಸಿ ನೋಡಬೇಕು. 1 ಎಕರೆ 11 ಗುಂಟೆ ವ್ಯಾಲ್ಯೂ, ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್ ಜಾಗದಲ್ಲಿ ಬೆಲೆ ಬಾಳ್ತಕ್ಕಂಥ ಜಮೀನು. ಅಂಥದನ್ನು ಡಿನೋಟಿಫೈ ಮಾಡಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿಯವರ ಬಾಮೈದನಿಗೆ ಮಾಡಿದ್ದಾರೆ. ಆಮೇಲೆ ಅವರ ಅತ್ತೆ GPA ಹೋಲ್ಡರ್ ಆಗಿದ್ದಾರೆ. ಸೊ ಅಧಿಕಾರಿಗಳು ಇದು ಬರೋದಿಲ್ಲ, ಸ್ವಾಧೀನ ತಗೊಂಡಾಗಿದೆ, ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ. ಮತ್ತು ಯಾರು ಸತ್ತೋಗಿದ್ದಾರೆ ಅವ್ರ ಹೆಸರಿನಲ್ಲಿ ಮಾಡಿದ್ದಾರೆ. ರಾಕೇಶ್ ಸಿಂಗ್ ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ರಾಕೇಶ್ ಸಿಂಗ್ನು ಹೋಗಿ ಹೇಳಿದಾರಂತೆ. ಹೌದು, ರಾಕೇಶ್ ಸಿಂಗ್. ಆದರೆ ಇಷ್ಟೆಲ್ಲ ಆದ್ರೂ ಸರ್ಕಾರ 2 ವರ್ಷ ಫೈಲ್ ಮೇಲೆ ಕೂಡಬೇಕಾಗಿತ್ತು ಸರ್. ಇಂಥ ಕೇಸ್ಗಳು ಹೇಳೋದು ಕರೆಕ್ಟ್ ಆಗಿದೆ. ನಾನು ಫೈಲ್ ನೋಡ್ಬಿಟ್ಟು ಹೇಳ್ತೀನಿ. ಕುಮಾರಸ್ವಾಮಿ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಯಾವತ್ತೂ ಕೂಡ ಅವರು ಲಾಜಿಕಲ್ ಹಿಡಿದು ತಗೊಂಡು ಹೋಗಿರೋದು ಇವತ್ತಿನವ್ರಿಗೆ ನಿದರ್ಶನ ಇಲ್ಲ. ಬೀಯಿಂಗ್ ಎ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡಬೇಕಲ್ವ? ಇಸ್ ಎ ಕ್ಯಾಬಿನೆಟ್